ಎಲ್ಲರಿಗೂ ಸುಸ್ವಾಗತ. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ದಿನಾಂಕ 21/6/2025 LBAಗೆ ಸಂಬಂಧಿಸಿದಂತೆ, ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಸಂಬಂಧಿಸಿದಂತೆ ಒಂದು ಜ್ಞಾಪನವನ್ನು ಹೊರಡಿಸಿದೆ. ಅದರ ವಿಷಯವೇನೆಂದರೆ 2025-26ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿರುವ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ಅಂದರೆ LBA ಅನ್ನು ವೆಬ್ಸೈಟ್ಗೆ ಅಳವಡಿಸಿ ಶಿಕ್ಷಕರು, ಪೋಷಕರು ಹಾಗೂ ಅಧಿಕಾರಿಗಳಿಂದ ಹಿಮ್ಮಾಯಿತಿ ಪಡೆಯುವ ಬಗ್ಗೆ. ಉಲ್ಲೇಖ: ದಿನಾಂಕ 21/6/2025 ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ನಿರ್ದೇಶನ ಹಾಗೂ ಮಾನ್ಯ ನಿರ್ದೇಶಕರ ಮಾರ್ಗದರ್ಶನದಂತೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಬಗ್ಗೆ ಈ ಹಿಂದಿನ 2 ಸಂಚಿಕೆಗಳಲ್ಲಿ ಚರ್ಚಿಸಿದ್ವು. ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳಿವೆ. ಅದರ ಮೂಲಕ ನೀವು ಆ ವಿಡಿಯೋವನ್ನು ನೋಡಿದ್ರೆ LBA ಸಂಕ್ಷಿಪ್ತ ಪರಿಚಯ ಆಗುತ್ತೆ. ಇನ್ನು ಈ ಜ್ಞಾಪನದಲ್ಲಿ ಏನಿದೆ ನೋಡೋಣ ಬನ್ನಿ. ಮೇಲ್ಕಂಡ ಉಲ್ಲೇಖಿತ ವಿಷಯಕ್ಕೆ ಸಂಬಂಧಿಸಿದಂತೆ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಳವಡಿಸುವ ಸಂಬಂಧ ರಾಜ್ಯ ಪಠ್ಯಕ್ರಮದ ಶಾಲೆಗಳ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಧಾರಿಸಲು ಹಾಗೂ ಪ್ರತಿ ಪಾಠದ ನಂತರ ಮಗುವಿನ ಕಲಿಕೆಯನ್ನು ದೃಢೀಕರಿಸಲು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ಸಿದ್ಧಪಡಿಸಲಾಗಿದೆ. ಸದರಿ ಸಾಮಗ್ರಿಯನ್ನು ತರಗತಿ ಪ್ರಕ್ರಿಯೆಯಿಂದ ಮೌಲ್ಯಾಂಕನ ಪ್ರಕ್ರಿಯೆಯವರೆಗೆ ಎಲ್ಲ ಹಂತದಲ್ಲೂ ನಿರಂತರವಾಗಿ ಬಳಸುವುದು ಅತ್ಯವಶ್ಯಕವಾಗಿದೆ. ತರಗತಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ಕಲಿಕಾ ಹಂತದಲ್ಲಿ ಹಾಗೂ ಕಲಿಕೆಯ ನಂತರದ ಮೌಲ್ಯಮಾಪನ ಹಂತದಲ್ಲಿ ಈ ಸಾಮಗ್ರಿಯನ್ನು ಬಳಸಬೇಕಾಗಿರುತ್ತೆ. ಕನ್ನಡ ಮತ್ತು ಆಂಗ್ಲ ಮಾಧ್ಯಮಗಳಲ್ಲಿ ಸಿದ್ಧಪಡಿಸಿರುವ 1ರಿಂದ 10ನೇ ತರಗತಿಯ ಎಲ್ಲ ವಿಷಯಗಳ ಮೌಲ್ಯಾಂಕನ ಸಾಮಗ್ರಿಯನ್ನು DSERT ವೆಬ್ಸೈಟ್ಗೆ ಅಳವಡಿಸಿ ಶಿಕ್ಷಕರು, ಪೋಷಕರು ಹಾಗೂ ಅಧಿಕಾರಿಗಳಿಂದ ಸೇರ್ಪಡೆ, ಮಾರ್ಪಾಡು, ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಪಡೆದು, ಅಂದರೆ ಹಿಮ್ಮಾಯಿತಿ ಮತ್ತಷ್ಟು ಉತ್ತಮಪಡಿಸಲು ಉಲ್ಲೇಖವೊಂದರಲ್ಲಿ ನಿರ್ದೇಶನವಿರುತ್ತದೆ. ಅಂದರೆ ಈಗ ಇದನ್ನು ಪರಿಶೀಲನೆ ಮಾಡಿ ಶಿಕ್ಷಕರು, ಪೋಷಕರು ಹಾಗೂ ಅಧಿಕಾರಿಗಳು ಯಾವುದೇ ಬದಲಾವಣೆಗಳು ಅಥವಾ ಮಾರ್ಪಾಡುಗಳು ಮಾಡಬೇಕು ಅಂತ ಸಲಹೆಗಳನ್ನ ನೀಡಿದ್ರೆ ಅಥವಾ ಅಭಿಪ್ರಾಯವನ್ನು ಸೂಚಿಸಿದ್ರೆ ಅದರ ಪ್ರಕಾರ ಮಾರ್ಪಾಡುಗಳು ಅಥವಾ ಸೇರ್ಪಡೆಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಅದರಂತೆ ಸಿದ್ಧಪಡಿಸಿರುವ 69 ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು DSERT ವೆಬ್ಸೈಟ್ಗೆ ಅಳವಡಿಸಲಾಗಿದೆ. ಈ ಸಂಬಂಧ ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಹೆಚ್ಚಿನ ಪ್ರಚಾರ ನೀಡಿ ಈ ಕೆಳಕಂಡ ನಮೂನೆಯಲ್ಲಿ ಹಿಮ್ಮಾಯಿತಿಯನ್ನು ಈ ಪತ್ರ ತಲುಪಿದ 1 ವಾರದೊಳಗೆ evg.kardcert@gmail.comಗೆ ಸಲ್ಲಿಸುವಂತೆ ಕ್ರಮವಹಿಸಲು ರಾಜ್ಯದ ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರು, ಆಡಳಿತ ಮತ್ತು ಅಭಿವೃದ್ಧಿರವರಿಗೆ ತಿಳಿಸಿದೆ. ನಮೂನೆ: ತರಗತಿ, ವಿಷಯ, ಮಾಧ್ಯಮ, ಸೇರ್ಪಡೆ, ಮಾರ್ಪಾಡು, ಅಭಿಪ್ರಾಯ ಮತ್ತು ಸಲಹೆ ಹೀಗೆ ಕಾಲಂಗಳಿದೆ. 1 ವಾರದೊಳಗೆ ಏನಾದರೂ ಸಲಹೆ, ಅಭಿಪ್ರಾಯ, ಸೇರ್ಪಡೆ ಹಾಗೂ ಮಾರ್ಪಾಡುಗಳ ಬಗ್ಗೆ ತಿಳಿಸೋ ಹಾಗಿದ್ದರೆ ತಿಳಿಸ್ಬೋದಾಗಿರುತ್ತೆ. 21ನೇ ತಾರೀಕು ಈ ಆದೇಶ ಹೊರಟಿರೋದ್ರಿಂದ 28ನೇ ತಾರೀಕಿನೊಳಗೆ ಈ ಅಭಿಪ್ರಾಯದ ನಮೂನೆಯನ್ನು ಸಲ್ಲಿಸಬೇಕಾಗುತ್ತೆ. ಅದರಿಂದ ಬೇಗ DSERT ವೆಬ್ಸೈಟ್ಗೆ ಹೋಗಿ LBAಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳನ್ನ ಪರಿಶೀಲನೆ ಮಾಡಿ ಬೇಗನೆ ಅಭಿಪ್ರಾಯವನ್ನು ಸಲ್ಲಿಸೋದು ಒಳ್ಳೆಯದು. ಇಲ್ಲ ಅಂತಂದರೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಆ ನಂತರದ ದಿನಗಳಲ್ಲಿ ಈಗಾಗಲೇ ಸಿದ್ಧಪಡಿಸಿರುವಂತಹ ಸಾಮಗ್ರಿಗಳನ್ನು ಬಳಸಿ LBAಗಳನ್ನು ನಿರ್ವಹಿಸಬೇಕಾಗತ್ತೆ.